ಇತ್ತೀಚಿನ ದಿನಗಳಲ್ಲಿ ಫಿಟ್ನೆಸ್ ಕಡೆಗೆ ಎಲ್ಲರೂ ಗಮನ ಕೊಡುತ್ತಿದ್ದಾರೆ. ಒಂದು ವೇಳೆ ವರ್ಕೌಟ್ ಡಯಟ್ ಅಂತ ಗಮನ ಕೊಡದೆ ಹೋದಲ್ಲಿ ಬೊಜ್ಜು, ದೇಹದ ತೂಕ ಹೆಚ್ಚಾಗುತ್ತದೆ. ಈಗಿನ ಜೀವನ ಶೈಲಿಯ ಜೊತೆಗೆ ಆಹಾರ ಕ್ರಮವು ಒಂದೇ ರೀತಿ ಇರುವ ಕಾರಣ ಆರೋಗ್ಯವಾಗಿ ಹಾಗೂ ಫಿಟ್ನೆಸ್ ಕಾಪಾಡಿಕೊಳ್ಳಬೇಕಾದರೆ ಖಂಡಿತ ಡಯಟ್ ಅಥವಾ ವರ್ಕೌಟ್ ಮಾಡಲೇಬೇಕಾಗಿದೆ. ಗಟ್ಟಿಮೇಳ ಧಾರಾವಾಹಿಯಲ್ಲಿ ಆರ್ತಿ ಪಾತ್ರವನ್ನ ಆರಂಭದಲ್ಲಿ ಅಶ್ವಿನಿ ನಿರ್ವಹಣೆ ಮಾಡುತ್ತಿದ್ದರು. ಬಳಿಕ ಅವರು ಬದಲಾದರು. ಆಗ ಅಶ್ವಿನಿ ಸ್ವಲ್ಪ ಚಬ್ಬಿಯಾಗಿ ಕಾಣಿಸಿಕೊಂಡಿದ್ದರು. ಈಗ ಸಿಕ್ಕಾಪಟ್ಟೆ ಸ್ಲಿಮ್ ಆಗಿದ್ದಾರೆ. ಹೀಗಾಗಿ ನೋಡುಗರಿಗೆಲ್ಲ ಇಷ್ಟೊಂದು ಸಣ್ಣ ಆಗಿದೆ ಹೇಗೆ ಎಂಬ ಕುತೂಹಲ. ಅದಕ್ಕೊಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ದಾರೆ ಅಶ್ವಿನಿ. ನಟಿ ಅಶ್ವಿನಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ತನ್ನ ದಿನಚರಿ, ಹಳ್ಳಿ ಜೀವನ ಹೀಗೆ ಹಲವು ರೀತಿಯ ವಿಡಿಯೋಗಳನ್ನ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಾ ಇರುತ್ತಾರೆ. ಅದೇ ತರ ತಾವು ಸಣ್ಣ ಆಗಿದ್ದು ಹೇಗೆ ಎಂಬ ಮಾಹಿತಿಯನ್ನ ನೀಡಿದ್ದಾರೆ. ಗಟ್ಟಿಮೇಳ ಧಾರಾವಾಹಿಯಲ್ಲಿ ಇದ್ದಾಗ 60 ಕೆಜಿ ಇದ್ದರು. ಅದೇ ಸಮಯದಲ್ಲಿ ತೆಲುಗಿನಲ್ಲಿ ನಾಗಿಣಿ ಪಾತ್ರ ಮಾಡಲು ಅವಕಾಶ ಸಿಕ್ಕಾಗ ಸಣ್ಣ ಆಗಲೇಬೇಕಾಗಿತ್ತು. ಅದಕ್ಕಾಗಿ ಕಡಿಮೆ ಸಮಯದಲ್ಲಿಯೇ ತೂಕ ಇಳಿಸಿಕೊಂಡಿದ್ದಾರೆ. ಅದು ಜಿಮ್ಗೆ ಹೋಗದೆ, ಯಾವುದೇ ರೀತಿಯ ವರ್ಕೌಟ್ ಕೂಡ ಮಾಡದೆ ಆಹಾರ ಕ್ರಮದಲ್ಲಿಯೇ ಸಣ್ಣ ಆಗಿದ್ದಾರೆ. ಈ ಬಗ್ಗೆ ವಿಡಿಯೋ ಮಾಡಿರುವ ಅಶ್ವಿನಿ, ನಾನು ಪ್ರತಿದಿನ ಬೆಳಗ್ಗೆ ಜಾವ 4 ಗಂಟೆಗೆ ಏಳುತ್ತೇನೆ. ಬೆಳಗ್ಗೆ ಅಷ್ಟು ಬೇಗ ಹೇಳುವುದರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ದಿನವೂ ಆಕ್ಟಿವ್ ಆಗಿ ಇರ್ತೀವಿ. ಅದರ ಜೊತೆಗೆ ಎದ್ದ ಕೂಡಲೇ ಮನೆಯಲ್ಲಿಯೇ ಒಂದಷ್ಟು ವ್ಯಾಯಾಮ ಮಾಡುತ್ತೇನೆ. ದೇಹದ ಬೊಜ್ಜನ್ನ ಕರಗಿಸುವಂತಹ ವ್ಯಾಯಾಮಗಳನ್ನ ಮಾಡುತ್ತೇನೆ ಎಂದಿದ್ದಾರೆ. ಜಿಮ್, ವರ್ಕೌಟ್ ಹೋಗುವವರು ಸಾಮಾನ್ಯವಾಗಿ ಪ್ರೋಟೀನ್ಗಳನ್ನ ಕುಡಿಯುತ್ತಾರೆ. ಇದರಿಂದ ಅವರಿಗೆ ಎನರ್ಜಿ ಸಿಗಲಿದೆ. ಆದರೆ ಅಶ್ವಿನಿ ಆಹಾರ ಕ್ರಮ ಆರೋಗ್ಯಕರವಾಗಿದೆ. ಎದ್ದ ಕೂಡಲೇ ಸ್ವಲ್ಪ ವ್ಯಾಯಾಮ ಮಾಡಿ 8 ಗಂಟೆಯ ಒಳಗೆ ರಾಗಿ ಮಾಲ್ಟ್ ಮಾಡಿಕೊಂಡು ಕುಡಿಯುತ್ತಾರೆ. ಬಳಿಕ 10 ಗಂಟೆಯ ಒಳಗೆ ಸೌತೆಕಾಯಿ, ಕ್ಯಾರೆಟ್ ಮತ್ತು ಆ ಸೀಸನ್ ನಲ್ಲಿ ಇರುವಂತಹ ಹಣ್ಣುಗಳನ್ನ ತಿನ್ನುತ್ತಾರೆ. ಆರಂಭದಲ್ಲಿ ಈ ರೀತಿಯ ಡಯಟ್ ಮಾಡುವುದು ಬಹಳ ಕಷ್ಟವೇ ಸರಿ. ಹೀಗಾಗಿ ಮಧ್ಯದಲ್ಲಿ ಹಸಿವಾದರೆ ಇನ್ನಷ್ಟು ಟಿಪ್ಸ್ ಅನ್ನ ನೀಡಿದ್ದರು. 1 ಗಂಟೆಯ ಒಳಗೆ ಮತ್ತೇನಾದರೂ ಹಸಿವಾದರೆ ಒಂದು ಬಾಯ್ಲ್ಡ್ ಎಗ್ ತಿನ್ನಬಹುದಂತೆ. ಅಶ್ವಿನಿ ಆ ಮೊಟ್ಟೆಗೆ ಉಪ್ಪು, ಖಾರ, ಪೆಪ್ಪರ್ ಅನ್ನ ಬೆರೆಸುವುದಿಲ್ಲ. ಮಧ್ಯಾಹ್ನದ ಊಟಕ್ಕೆ ಬ್ರೌನ್ ರೈಸ್ ಹಾಗೂ ಸೊಪ್ಪಿನ ಸಾರು ತಿನ್ನುತ್ತಾರೆ. ಊಟದಲ್ಲಿ ತರಕಾರಿ, ಸೊಪ್ಪು ಹೆಚ್ಚಾಗಿ ಇದ್ದರೆ ಬೆಸ್ಟ್ ಎನ್ನುತ್ತಾರೆ ಅಶ್ವಿನಿ. ನೋಡಿ, ನೀವು ಸಣ್ಣ ಆಗಬೇಕು ಅಂದ್ರೆ ಒಮ್ಮೆ ಈ ಡಯಟ್ ಪ್ಲಾನ್ ಟ್ರೈ ಮಾಡಿ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.